ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸಂಜೆ 6 ಕರ್ನಾಟಕ ಕಾರಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ, ಆಧುನಿಕ ಬೆಂಗಳೂರು ನಿರ್ಮಾತೃ ಎಸ್.ಎಂ. ಕೃಷ್ಣ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಸೋಮನಹಳ್ಳಿಯಲ್ಲಿ ಹುಟ್ಟಿ ಅಮೆರಿಕ ದೇಶ ವಿದೇಶಗಳನ್ನು ಸುತ್ತಿ ಮುಖ್ಯಮಂತ್ರಿ, ರಾಜ್ಯಪಾಲ, ವಿದೇಶಾಂಗ ಸಚಿವ ಇದೆಲ್ಲವೂ ಆಗಿ ಮತ್ತೆ ತನ್ನ ಮಣ್ಣಲ್ಲಿ ಅಂದರೆ ಸೋಮನಹಳ್ಳಿಯಲ್ಲಿ ಮಣ್ಣಾಗಿದ್ದಾರೆ. ಇದರ ಬಗ್ಗೆ ಹೇಳ್ತೀನಿ. ಅದಾದ ನಂತರ ನಮ್ಮನ್ನು ಮುಟ್ಟಿದರೆ ಭಸ್ಮ ಆಗಿಬಿಡ್ತೀರಿ ಅಂತ ಹೇಳಿ ಪಂಚಮಸಾಲಿ ಶ್ರೀಗಳು ಯಾರ ವಿರುದ್ಧ ಗುಟ್ರು ಹಾಕಿದ್ರು ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಆಧುನಿಕ ಬೆಂಗಳೂರಿನ ನಿರ್ಮಾತೃ ಪಂಚಭೂತಗಳಲ್ಲಿ ಲೀನ. ಡಿ.ಸಿ.ಎಂ. ಡಿ.ಕೆ.ಶಿಯಿಂದ ಕಣ್ಣೀರ ನಮನ. ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ. ಗುರುವಿನ ಪಾರ್ಥಿವ ಶರೀರಕ್ಕೆ ಹೆಗಲು ಕೊಟ್ಟ ಶಿಷ್ಯ ಎಸ್.ಎಂ.ಕೆ ಅಂತಿಮ ನಮನ ಸಲ್ಲಿಸಿದ ಸಿಎಂ. ಕೇಂದ್ರ ಸಚಿವ ಎಚ್.ಡಿ.ಕೆ ಇಂದಲೂ ಪುಷ್ಪ ನಮನ. ಕಾಂಗ್ರೆಸ್ ವಿರುದ್ಧ ಪಂಚಮಸಾಲಿ ಸಮರ. 2A ಮೀಸಲಾತಿಗೆ ಹಿಂದೇಟು ಹಾಕ್ತಿರೋ ಸರ್ಕಾರ. ನಮ್ಮನ್ನ ಮುಟ್ಟಿದ್ರೆ ಭಸ್ಮ. ಸ್ವಾಮೀಜಿ ವಾಕ್ ಪ್ರಹಾರ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು. ಪಶ್ಚಿಮ ಬಂಗಾಳದ ಕಂಪನಿ ಮೇಲೆ 4 ಕ್ರಿಮಿನಲ್ ಕೇಸ್. ವಿಸ್ತೃತ ವರದಿ ಸಲ್ಲಿಕೆ ಬೆನ್ನಲ್ಲೇ ಪ್ರಾಸಿಕ್ಯೂಷನ್ಗೆ ಪ್ಲಾನ್. ಇಂದು ಕೂಡ ನಡೆಯಲಿಲ್ಲ ದರ್ಶನ್ಗೆ ಆಪರೇಷನ್. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌಟ್. ರೆಗ್ಯುಲರ್ ಬೇಲ್ ಸಿಗಲಿಲ್ಲವೆಂದರೆ ಸಂಕಷ್ಟ ಫಿಕ್ಸೋ. ಸ್ಕೂಲಿಂದ ಟೂರ್ ಹೋದ ಮಕ್ಕಳು ಸಮುದ್ರ ಪಾಲು. 4 ಹಾಸ್ಟೆಲ್ ವಿದ್ಯಾರ್ಥಿನಿಯರ ದುರಂತ ಅಂತ್ಯ. 3 ಬಚಾವ್. ಶಿಕ್ಷಕರ ವಿರುದ್ಧ ಕೇಸ್. ವಯನಾಡಿನಲ್ಲಿ ನಿರಾಶ್ರಿತರಿಗೆ ಕರ್ನಾಟಕದಿಂದ ಮನೆ. ಕೇರಳ ಅಂದರೆ ಕಾಂಗ್ರೆಸ್ಗೆ ಯಾಕಷ್ಟು ಪ್ರೀತಿ. ರಾಜ್ಯದವರ ಮೇಲೆ ಮಲತಾಯಿ ಧೋರಣೆ. ಬಿಜೆಪಿ ಕೀಡೆ. ಇಂಡಿ ಕೂಟದಲ್ಲಿ ಮಹಾ ಬಿರುಕು. ದೆಹಲಿಯಲ್ಲಿ ಕೇಜ್ರಿವಾಲ್ ಸಿಂಗಲ್ ಫೈಟ್. ರಾಹುಲ್ ಗಾಂಧಿ ಬೇಡ, ಮಮತಾ ಬೇಡವೇ ಬೇಡ ಅಂತ ಇದ್ದಾರೆ ಲೀಡರ್ಸ್. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.